ಮನವಿಯನ್ನ ಪುರಸ್ಕರಿಸಿ ಓಪನ್ ಕೂಡ ಮಾಡಲಾಯಿತು, ಸೂಚನೆಯನ್ನ ಕೂಡ ನೀಡಲಾಯಿತು. ಈಗ ಕಿಚ್ಚ ಸುದೀಪ್ ಡಿಕೆ ಶಿವಕುಮಾರ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸ್ಟುಡಿಯೋ ತೆರೆಯೋದಕ್ಕೆ ಡಿಸಿಎಂ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ಸ್ಟುಡಿಯೋ ಓಪನ್ ಆಗಿದೆ, ಬೀಗಗಳನ್ನು ತೆಗೆಯಲಾಗಿದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಕಿಚ್ಚ ಸುದೀಪ್. ಮನವಿಗೆ ಸ್ಪಂದಿಸಿದಂತ ಡಿಸಿಎಂಗೆ ಧನ್ಯವಾದ ತಿಳಿಸಿದ್ದಾರೆ ಕಿಚ್ಚ. 12ನೇ ಸೀಸನ್ 11ನೇ ದಿನಕ್ಕೆ ಮುಗ್ದೋಯ್ತಾ ಅನ್ನುವಂಥ ಪ್ರಶ್ನೆಗಳಿದ್ವು. ಆದರೆ ಶೋ ಯಾವತ್ತೂ ಮುಗಿಯೋದಿಲ್ಲ, ಶೋ ನಿಲ್ಲೋದೂ ಇಲ್ಲ ಅನ್ನುವಂಥದ್ದನ್ನು ಕೂಡ ವಾಹಿನಿ ಸ್ಪಷ್ಟಪಡಿಸಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಾಗಿಲುಗಳು ಓಪನ್ ಆಗಿದೆ. ಇಲ್ಲಿ ಅವಕಾಶ ಕೊಟ್ಟಿರೋದು ಬಿಗ್ ಬಾಸ್ಗೆ ಮಾತ್ರ, ಅಂದರೆ ಬಿಗ್ ಬಾಸ್ ಮನೆಗೆ ಮಾತ್ರ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲಿ ಜಾಲಿವುಡ್ ಸ್ಟುಡಿಯೋ ಏನಿದೆ ಅದರ ಮೇಲೆ ಇರುವಂತಹ ನಿರ್ಬಂಧ ಹಾಗೆ ಮುಂದುವರಿಯುತ್ತೆ. ಯಾಕಂದರೆ ಅಲ್ಲಿ STP ಆಗಲಿ ವ್ಯವಸ್ಥೆಗಳು ಇಲ್ಲ ಅನ್ನುವಂಥದ್ದು. ಅದನ್ನು ಮಾಡಿಕೊಂಡ ನಂತರದಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಹಾಕಿ ಆ ನಂತರದಲ್ಲಿ ಓಪನ್ ಮಾಡೋದಕ್ಕೆ ಅವಕಾಶ ಕೂಡ ನೀಡಬಹುದು ಅನ್ನುವಂಥ ವಿಚಾರ ಕೂಡ ಇದೆ. ಆದರೆ ಸದ್ಯಕ್ಕೆ DCM ಸೂಚನೆ ಕೊಟ್ಟರು. ಇನ್ನು ಕೋರ್ಟು ಮುಂದೂಡಿಕೆ ಮಾಡಿದ ನಂತರದಲ್ಲಿ ಒಂದು ದಿನ ಲೇಟ್ ಆದ ನಂತರದಲ್ಲೂ ಕೂಡ ಭಾಳ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳಿದರು. ಹಾಗಾಗಿ ಈಗ ಕಿಚ್ಚ ಸುದೀಪ್ DKಶಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ನೀವು ಡೀಟೇಲ್ಸನ್ನು ಕೊಡ್ತಾ ಇದ್ರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಿಚ್ಚ ಸುದೀಪ್ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು DK ಶಿವಕುಮಾರ್ ಅವರ ಜೊತೆಗೆ ಅಂತ. ಹಾಗಾಗಿ ಈಗ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ಈಗ ಒಂದು ಕ್ಲಾರಿಟಿ ಅಂತಂದರೆ, ಈಗ ಜಾಲಿವುಡ್ ಕೂಡ ಓಪನ್ ಆಗುವಂತಹ ಸಾಧ್ಯತೆ ಇದೆಯಾ? ಯಾಕಂದರೆ ಅಥವಾ ಬಿಗ್ ಬಾಸ್ಗೆ ಮಾತ್ರನಾ ಅಥವಾ ಜಾಲಿವುಡ್ ಓಪನ್ ಆಗೋದಾದರೆ ಯಾವೆಲ್ಲ ನಿಬಂಧನೆಗಳನ್ನು ಹಾಕುವಂಥ ಸಾಧ್ಯತೆಗಳಿದೆ? ಏನು ಮಾಹಿತಿ ಇದೆ ಅರವಿಂದ್? ಯಶಸ್ವಿನಿ, ಖಂಡಿತವಾಗಲೂ ಕೂಡ ಈ ಒಂದು ಪ್ರಕರಣ ಏನಿದೆ, ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರಸ್ ಅನ್ನುವಂತಹ ಪ್ರತ್ಯೇಕವಾದಂತಹ ಖಾಸಗಿಯ ಕಂಪನಿಯ ಈ ಒಂದು ಜಾಗ ಏನಿದೆ, ಈ ಜಾಗಕ್ಕೆ ಈಗಾಗಲೇ ಸೀಲ್ ಡೌನ್ ಮಾಡಿರುವಂಥದ್ದು, ಸೀಸ್ ಮಾಡಲಾಗಿತ್ತು. ಅದನ್ನ ನಿನ್ನೆ ತೆರೆಯಲಾಯಿತು. ಸಿ ಗೇಟ್ ಏನಿದೆ, ಸಿ ಗೇಟ್ ನ ಮುಖಾಂತರ ಬಿಗ್ ಬಾಸ್ ನ ಸ್ಪರ್ಧಿಗಳನ್ನ ಒಳಗಡೆ ಹೋಗಿ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗಿರುವಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರು ಸೂಚಿಸಿರುವಂತೆ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅದರಲ್ಲಿರುವಂತಹ ಬಿಗ್ ಬಾಸ್ ಏನ್ ಕಾರ್ಯಕ್ರಮ ಇದೆ, ಆ ಬಿಗ್ ಬಾಸ್ ಹೌಸ್ಗೆ ಮಾತ್ರ ಈ ಒಂದು ಅವಕಾಶವನ್ನ ಕೊಡಲಾಗಿರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇವರು ಮನೋರಂಜನಾ ಉದ್ಯಮವನ್ನ ಬೆಂಬಲ ಕೊಡ್ತೀವಿ ನಾವು ಅನ್ನುವಂತ ಹಂತದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ಸುದೀಪ್ ಅವರು ಮಾಡ್ಕೊಂಡಂತಹ ಮನವಿ ಆಗಿರ್ಬೋದು, ಹಾಗೆ ಈ ಕಾರ್ಯಕ್ರಮದ ಆಯೋಜಕರು ಮಾಡ್ಕೊಂಡಂತಹ ಮನವಿಯ ಮೇರೆಗೆ ಇವರು ಈ ರೀತಿಯಾದಂತಹ ಆದೇಶವನ್ನ ಮಾಡಿರುವಂಥದ್ದು. ಇವರಿಗೆ ಸುಮಾರು 10 ದಿನಗಳ ಕಾಲಾವಕಾಶ ಕೊಡಬೇಕು. ಜೊತೆಗೆ ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಸರಿಯಾದಂತಹ ಅವಕಾಶ, ಅವ್ರಿಗೆ ಸಮಯಾವಕಾಶ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಹಂತದಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಒಂದು ಜಾಲಿವುಡ್ ಸ್ಟುಡಿಯೋಸ್ ಏನು ಈ ಒಂದು ತಪ್ಪು ಮಾಡಿದರೆ ಅದನ್ನ ಕಾನೂನಾತ್ಮಕವಾಗಿ ಅವ್ರು ತೆಗೆದುಕೊಳ್ಬೇಕು. ಆದ್ರೆ ಬಿಗ್ ಬಾಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಬಿಗ್ ಬಾಸ್ ಯಥಾ ಪ್ರಕಾರವಾಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಹಂತದಲ್ಲಿ ಈಗಾಗಲೇ ಓಪನ್ ಮಾಡ್ತಿರುವಂಥದ್ದು. ಅಶ್ವಿನಿ, ನಿನ್ನೆ ತಡರಾತ್ರಿಯೇ ಈ ಒಂದು ಪ್ರಕ್ರಿಯೆ ಏನಿದೆ, ಸೀಸ್ ಮಾಡಿರುವಂಥ ಪ್ರಕ್ರಿಯೆ ಏನಿದೆ, ಯಥಾ ಪ್ರಕಾರ ಅದನ್ನ ರಿವರ್ಕ್ ಮಾಡುವಂತ ಕೆಲಸ ಕೂಡ ಆಗಿರುವಂಥದ್ದು. ಹಾಗೆ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಈಗಲ್ಟನ್ ರೆಸಾರ್ಟ್ ನಲ್ಲಿದ್ದಂತಹ ಎಲ್ಲಾ ಸ್ಪರ್ಧಿಗಳನ್ನ ಮತ್ತೆ ಯಥಾ ಪ್ರಕಾರವಾಗಿ ಆ ಒಂದು ಬಿಗ್ ಬಾಸ್ ನ ಹೌಸ್ ಏನಿತ್ತು, ಮನೆ ಏನಿತ್ತು, ಆ ಮನೆಗೆ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಮನೆ ಏನಿದೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಕ್ಯಾಮರಾಗಳಾಗಿರ್ಬೋದು, ಹಾಗೆ ಅಲ್ಲಿದ್ದಂತಹ ಸ್ಪರ್ಧಿಗಳ ಒಂದು ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಬೆಲೆ ಬಾಳುವಂತ ವಸ್ತುಗಳು. ಅದನ್ನೆಲ್ಲ ನಾವು ಅಲ್ಲಿಯೇ ಬಿಟ್ಟು ಬಂದಿದ್ದೀವಿ. ಹಾಗಾಗಿ ಅದನ್ನ ಕೂಡ ಪಡೆದುಕೊಳ್ಬೇಕು ಅನ್ನುವಂತ ಹಂತದಲ್ಲಿ ಮನವಿ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಅವ್ರನ್ನ ತಡರಾತ್ರಿಯ ಒಂದು ಬೀಗ ತೆರೆಯುವಂತ ಪ್ರಕ್ರಿಯೆ ಕೂಡ ಆಗಿರುವಂತದ್ದು. ಅಶ್ವಿನಿ, ರೈಟ್ ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಮನವಿಯನ್ನ ಪುರಸ್ಕರಿಸಿ ಓಪನ್ ಕೂಡ ಮಾಡಲಾಯಿತು, ಸೂಚನೆಯನ್ನ ಕೂಡ ನೀಡಲಾಯಿತು. ಈಗ ಕಿಚ್ಚ ಸುದೀಪ್ DK ಶಿವಕುಮಾರ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸ್ಟುಡಿಯೋ ತೆರೆಯೋದಕ್ಕೆ DCM ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ಸ್ಟುಡಿಯೋ ಓಪನ್ ಆಗಿದೆ, ಬೀಗಗಳನ್ನು ತೆಗೆಯಲಾಗಿದೆ. ಹಾಗಾಗಿ DCM DK ಶಿವಕುಮಾರ್ಗೆ ಈಗ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಕಿಚ್ಚ ಸುದೀಪ್. ಮನವಿಗೆ ಸ್ಪಂದಿಸಿದಂತ DCMಗೆ ಧನ್ಯವಾದ ತಿಳಿಸಿದ್ದಾರೆ ಕಿಚ್ಚ. 12ನೇ ಸೀಸನ್ 11ನೇ ದಿನಕ್ಕೆ ಮುಗ್ದೋಯ್ತಾ ಅನ್ನುವಂಥ ಪ್ರಶ್ನೆಗಳಿದ್ವು. ಆದರೆ ಶೋ ಯಾವತ್ತೂ ಮುಗಿಯೋದಿಲ್ಲ, ಶೋ ನಿಲ್ಲೋದೂ ಇಲ್ಲ ಅನ್ನುವಂಥದ್ದನ್ನು ಕೂಡ ವಾಹಿನಿ ಸ್ಪಷ್ಟಪಡಿಸಿತ್ತು. ಆ ನಂತರದಲ್ಲಿ ಈಗ
ಮತ್ತೆ ಬಾಗಿಲುಗಳು ಓಪನ್ ಆಗಿದೆ. ಇಲ್ಲಿ ಅವಕಾಶ ಕೊಟ್ಟಿರೋದು ಬಿಗ್ ಬಾಸ್ಗೆ ಮಾತ್ರ, ಅಂದರೆ ಬಿಗ್ ಬಾಸ್ ಮನೆಗೆ ಮಾತ್ರ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲಿ ಜಾಲಿವುಡ್ ಸ್ಟುಡಿಯೋ ಏನಿದೆ ಅದರ ಮೇಲೆ ಇರುವಂತಹ ನಿರ್ಬಂಧ ಹಾಗೆ ಮುಂದುವರಿಯುತ್ತೆ. ಯಾಕಂದರೆ ಅಲ್ಲಿ STP ಆಗಲಿ ವ್ಯವಸ್ಥೆಗಳು ಇಲ್ಲ ಅನ್ನುವಂಥದ್ದು. ಅದನ್ನು ಮಾಡಿಕೊಂಡ ನಂತರದಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಹಾಕಿ ಆ ನಂತರದಲ್ಲಿ ಓಪನ್ ಮಾಡೋದಕ್ಕೆ ಅವಕಾಶ ಕೂಡ ನೀಡಬಹುದು ಅನ್ನುವಂಥ ವಿಚಾರ ಕೂಡ ಇದೆ. ಆದರೆ ಸದ್ಯಕ್ಕೆ DCMA ಸೂಚನೆ ಕೊಟ್ಟರು. ಇನ್ನು ಕೋರ್ಟು ಮುಂದೂಡಿಕೆ ಮಾಡಿದ ನಂತರದಲ್ಲಿ ಒಂದು ದಿನ ಲೇಟ್ ಆದ ನಂತರದಲ್ಲೂ ಕೂಡ ಭಾಳ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳಿದರು. ಹಾಗಾಗಿ ಈಗ ಕಿಚ್ಚ ಸುದೀಪ್ DKಶಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ನೀವು ಡೀಟೇಲ್ಸನ್ನು ಕೊಡ್ತಾ ಇದ್ರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಿಚ್ಚ ಸುದೀಪ್ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು DK ಶಿವಕುಮಾರ್ ಅವರ ಜೊತೆಗೆ ಅಂತ. ಹಾಗಾಗಿ ಈಗ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ಈಗ ಒಂದು ಕ್ಲಾರಿಟಿ ಅಂತಂದರೆ, ಈಗ ಜಾಲಿವುಡ್ ಕೂಡ ಓಪನ್ ಆಗುವಂತಹ ಸಾಧ್ಯತೆ ಇದೆಯಾ? ಯಾಕಂದರೆ ಅಥವಾ ಬಿಗ್ ಬಾಸ್ಗೆ ಮಾತ್ರನಾ ಅಥವಾ ಜಾಲಿವುಡ್ ಓಪನ್ ಆಗೋದಾದರೆ ಯಾವೆಲ್ಲ ನಿಬಂಧನೆಗಳನ್ನು ಹಾಕುವಂಥ ಸಾಧ್ಯತೆಗಳಿದೆ? ಏನು ಮಾಹಿತಿ ಇದೆ ಅರವಿಂದ್? ಯಶಸ್ವಿನಿ, ಖಂಡಿತವಾಗಲೂ ಕೂಡ ಈ ಒಂದು ಪ್ರಕರಣ ಏನಿದೆ, ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರಸ್ ಅನ್ನುವಂತಹ ಪ್ರತ್ಯೇಕವಾದಂತಹ ಖಾಸಗಿಯ ಕಂಪನಿಯ ಈ ಒಂದು ಜಾಗ ಏನಿದೆ, ಈ ಜಾಗಕ್ಕೆ ಈಗಾಗಲೇ ಸೀಲ್ ಡೌನ್ ಮಾಡಿರುವಂಥದ್ದು, ಸೀಸ್ ಮಾಡಲಾಗಿತ್ತು. ಅದನ್ನ ನಿನ್ನೆ ತೆರೆಯಲಾಯಿತು. ಸಿ ಗೇಟ್ ಏನಿದೆ, ಸಿ ಗೇಟ್ ನ ಮುಖಾಂತರ ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ಒಳಗಡೆ ಹೋಗಿ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗಿರುವಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರು ಸೂಚಿಸಿರುವಂತೆ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅದರಲ್ಲಿರುವಂತಹ ಬಿಗ್ ಬಾಸ್ ಏನ್ ಕಾರ್ಯಕ್ರಮ ಇದೆ, ಆ ಬಿಗ್ ಬಾಸ್ ಹೌಸ್ಗೆ ಮಾತ್ರ ಈ ಒಂದು ಅವಕಾಶವನ್ನ ಕೊಡಲಾಗಿರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇವರು ಮನೋರಂಜನಾ ಉದ್ಯಮವನ್ನ ಬೆಂಬಲ ಕೊಡ್ತೀವಿ ನಾವು ಅನ್ನುವಂತ ಹಂತದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ಸುದೀಪ್ ಅವರು ಮಾಡ್ಕೊಂಡಂತಹ ಮನವಿ ಆಗಿರ್ಬೋದು, ಹಾಗೆ ಈ ಕಾರ್ಯಕ್ರಮದ ಆಯೋಜಕರು ಮಾಡ್ಕೊಂಡಂತಹ ಮನವಿಯ ಮೇರೆಗೆ ಇವರು ಈ ರೀತಿಯಾದಂತಹ ಆದೇಶವನ್ನ ಮಾಡಿರುವಂಥದ್ದು. ಇವರಿಗೆ ಸುಮಾರು 10 ದಿನಗಳ ಕಾಲಾವಕಾಶ ಕೊಡಬೇಕು. ಜೊತೆಗೆ ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಸರಿಯಾದಂತಹ ಅವಕಾಶ, ಅವ್ರಿಗೆ ಸಮಯಾವಕಾಶ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಹಂತದಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಒಂದು ಜಾಲಿವುಡ್ ಸ್ಟುಡಿಯೋಸ್ ಏನು ಈ ಒಂದು ತಪ್ಪು ಮಾಡಿದರೆ ಅದನ್ನ ಕಾನೂನಾತ್ಮಕವಾಗಿ ಅವ್ರು ತೆಗೆದುಕೊಳ್ಬೇಕು. ಆದ್ರೆ ಬಿಗ್ ಬಾಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಬಿಗ್ ಬಾಸ್ ಯಥಾ ಪ್ರಕಾರವಾಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಹಂತದಲ್ಲಿ ಈಗಾಗಲೇ ಓಪನ್ ಮಾಡ್ತಿರುವಂಥದ್ದು. ಅಶ್ವಿನಿ, ನಿನ್ನೆ ತಡರಾತ್ರಿಯೇ ಈ ಒಂದು ಪ್ರಕ್ರಿಯೆ ಏನಿದೆ, ಸೀಸ್ ಮಾಡಿರುವಂಥ ಪ್ರಕ್ರಿಯೆ ಏನಿದೆ, ಯಥಾ ಪ್ರಕಾರ ಅದನ್ನ ರಿವೋಕ್ ಮಾಡುವಂತ ಕೆಲಸ ಕೂಡ ಆಗಿರುವಂಥದ್ದು. ಹಾಗೆ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಈಗಲ್ಟನ್ ರೆಸಾರ್ಟ್ ನಲ್ಲಿದ್ದಂತಹ ಎಲ್ಲಾ ಸ್ಪರ್ಧಿಗಳನ್ನ ಮತ್ತೆ ಯಥಾ ಪ್ರಕಾರವಾಗಿ ಆ ಒಂದು ಬಿಗ್ ಬಾಸ್ ನ ಹೌಸ್ ಏನಿತ್ತು, ಮನೆ ಏನಿತ್ತು, ಆ ಮನೆಗೆ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಮನೆ ಏನಿದೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಎಕ್ವಿಪ್ಮೆಂಟ್ಸ್ ಗಳಾಗಿರ್ಬೋದು, ಕ್ಯಾಮರಾಗಳಾಗಿರ್ಬೋದು, ಹಾಗೆ ಅಲ್ಲಿದ್ದಂಥ ಸ್ಪರ್ಧಿಗಳ ಒಂದು ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಬೆಲೆ ಬಾಳುವಂತ ವಸ್ತುಗಳು. ಅದನ್ನೆಲ್ಲ ನಾವು ಅಲ್ಲಿಯೇ ಬಿಟ್ಟು ಬಂದಿದ್ದೀವಿ. ಹಾಗಾಗಿ ಅದನ್ನ ಕೂಡ ಪಡೆದುಕೊಳ್ಬೇಕು ಅನ್ನುವಂತ ಹಂತದಲ್ಲಿ ಮನವಿ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಅವ್ರನ್ನ ತಡರಾತ್ರಿಯ ಒಂದು ಬೀಗ ತೆರೆಯುವಂತ ಪ್ರಕ್ರಿಯೆ ಕೂಡ ಆಗಿರುವಂತದ್ದು. ಅಶ್ವಿನಿ. ರೈಟ್ ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ.